ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಸ್ನೇಹಿತರೆ ಜೂನ್ 15ರಿಂದ ಅಂದರೆ ಕೇವಲ ಇನ್ನು 2 ದಿನಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೀನರಾಶಿಯವರು ನನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಮೀನರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಇದೇ ಜೂನ್ 15ರಂದು ಬರುವಂತಹ ಅಮಾವಾಸ್ಯೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದದ್ದು. ಈ ದಿನದಂದು ವಿಶೇಷ ಪೂಜೆ, ಪೂರ್ವಜರ ಆರಾಧನೆ ಮತ್ತು ದಾನ ಮಾಡುವುದರಿಂದ ಸ್ನೇಹಿತರೆ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ. ಈ ಅಮಾವಾಸ್ಯೆಯ ಮುಖ್ಯ ಮಹತ್ವಗಳು ನಾನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮತ್ತು ಈ ಅಮಾವಾಸ್ಯೆ ಮುಖ್ಯ ಮಹತ್ವಗಳು, ಆಚರಣೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರೂ ಕೂಡ ಅನುಸರಿಸಬಹುದು. ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದರೆ ಕಂಪ್ಲೀಟಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಏನೆಲ್ಲ ಪೂಜೆಯನ್ನು ಮಾಡಬೇಕು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಮಾಡಿದರೆ ಏನೆಲ್ಲ ಒಳಿತಾಗಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ನಂತರ ಮೀನರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗುವುದರಿಂದ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪೂರ್ವಜರ ಆರಾಧನೆ. ಈ ಪವಿತ್ರ ದಿನದಂದು ಪೂರ್ವಜರ ಅಂದರೆ ಪಿತೃಗಳು ಆತ್ಮಗಳಿಗೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿ ತರ್ಪಣ ನೀಡುವುದು ಅತ್ಯಂತ ಶ್ರೇಷ್ಠವೆಂದು ನಂಬಲಾಗಿದೆ. ಇನ್ನು ಅಧಿಕ ಮಾಸದ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಜೂನ್ನಲ್ಲಿ ಬರುವಂತಹ ಈ ಅಮಾವಾಸ್ಯೆಯು ಅಪರೂಪದ ಅಧಿಕ ಮಾಸದಲ್ಲಿ ಅಂದರೆ ಮಲಮಾಸ ಅಂತಲೇ ಹೇಳಬಹುದು ಅಥವಾ ಪುರುಷೋತ್ತಮ ಮಾಸ ಬರುವುದರಿಂದ ವಿಶೇಷ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇನ್ನು ವಿಷ್ಣು ಪೂಜೆಯನ್ನು ಮಾಡಲಾಗುತ್ತದೆ. ದಾನ ಧರ್ಮಗಳಿಗೆ ಸ್ನೇಹಿತರೆ ಈ ದಿನ ಸಾಕಷ್ಟು ಶುಭ ಅಂತಲೇ ಹೇಳಬಹುದು. ಈ ದಿನಗಳಲ್ಲಿ ಶ್ರೀಮನ್ನಾರಾಯಣನ ಆರಾಧನೆ, ಪವಿತ್ರ ನದಿಗಳಲ್ಲಿ ಸ್ನಾನ ಅಥವಾ ಸ್ನೇಹಿತರೆ ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡುವುದಕ್ಕೆ ಆಗಲಿಲ್ಲ ಅಂದರೆ ಮನೆಯಲ್ಲಿ ಗಂಗಾ ಜಲವನ್ನು ಬೆರೆಸಿದ ನೀರಿಗೆ ಸ್ನೇಹಿತರೆ ನಿಮ್ಮ ಮಾಡುವಂತಹ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡ್ಬೋದು. ಅದು ಇಲ್ಲ ಅಂತಂದರೆ ಅರಿಶಿಣ ಮತ್ತು 1 ಕಾಳು ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಹೊರಹಾಕಲಾಗುತ್ತದೆ. ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನದ ಜೊತೆಗೆ ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಆಧ್ಯಾತ್ಮಿಕ ಸಾಧನೆ ಬಗ್ಗೆ ಹೇಳೋದಾದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿರುವಂತಹ ಮತ್ತು ಧ್ಯಾನ ಮಾಡುವವರಿಗೆ ಇದು ಅತ್ಯಂತ ಶಕ್ತಿಯುತವಾದಂತಹ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಸ್ನೇಹಿತರೆ ಆದಷ್ಟು ಅಂದರೆ ಪೂರ್ವಜರ ಆತ್ಮಶಾಂತಿಗಾಗಿ ಸ್ನೇಹಿತರೆ ತರ್ಪಣ ನೀಡುವುದು, ಪಿಂಡದಾನ ಮಾಡುವುದು, ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಸೊ ಹಾಗಾಗಿ ನೋಡಿರ್ಬೋದು ನದಿಗಳ ದಡದ ಮೇಲೆ ಸ್ನೇಹಿತರೆ ಪಿಂಡದಾನವನ್ನು ಮಾಡುವುದು, ತರ್ಪಣವನ್ನು ನೀಡ್ತಾ ಇರ್ತಾರೆ. ಇನ್ನು ಪಿತ್ರಾರ್ಜಿತ ಆಸ್ತಿ ಆಗಲಿ, ಮನೆಯಲ್ಲಿ ತುಂಬ ಸಮಸ್ಯೆಗಳಾಗಿರಲಿ ಸ್ನೇಹಿತರೆ ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಸಮಸ್ಯೆಗಳನ್ನು ನೋಡಿರ್ತೀರ, ಅದು ಪಿತೃಗಳಿಗೆ ಅಂತಂದರೆ ಸ್ನೇಹಿತರೆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಅದರ ದೋಷವೇ ಈ ಸಮಸ್ಯೆಗಳು ಅಂತಲೇ ಹೇಳಬಹುದು. ಹಾಗಿದ್ದರೆ ಈ ದಿನದಿಂದ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ? ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು ಸ್ನೇಹಿತರೆ, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗ್ಬೋದು ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ.
ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟ, ಸಮಸ್ಯೆ, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಮೀನರಾಶಿಯವರಿಗೆ 5ನೇ ಮನೆಯಲ್ಲಿ ಭವ್ಯ ರಾಜಯೋಗ ಅಂತಲೇ ಹೇಳ್ಬೋದು. ಜೂನ್ ತಿಂಗಳಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರುವು ಬುದ್ಧಿಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುವುದು ಒಂದು ಶ್ರೇಷ್ಠ ವರದಾನವಾಗಿದೆ. ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಪ್ರಕಾಶಿಸಲಿವೆ. ಜೊತೆಗೆ ಸಂತಾನ ಭಾಗ್ಯದ ವಿಷಯದಲ್ಲಿ ದೊಡ್ಡ ಅದೃಷ್ಟ ಒಲಿಯಲಿದೆ ಅಂತಲೇ ಹೇಳಬಹುದು. ಅಪಾರ ಧೈರ್ಯ ಮತ್ತು ಯಶಸ್ಸು ಕೂಡ ಹೆಚ್ಚಾಗಬಹುದು. ಜೂನ್ 21ರಿಂದ ನಿಮ್ಮ ಧನ ಮತ್ತು ಭಾಗ್ಯಾಧಿಪತಿಯಾದ ಮಂಗಳನು ಪರಾಕ್ರಮದ 3ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಉತ್ತುಂಗಕ್ಕೇರಿಸುತ್ತದೆ ಮತ್ತು ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಸುಗಮವಾಗಿ ಪೂರ್ಣಗೊಳಿಸಲು ಸಹಾಯವನ್ನು ಮಾಡುತ್ತದೆ. ಆದಷ್ಟು ಮನೆಯಲ್ಲಿ ತಾಳ್ಮೆ ಅಗತ್ಯ. ಜೂನ್ ತಿಂಗಳ ನಂತರ ಅಂದರೆ 15ನೇ ತಾರೀಕು ನಂತರ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಮನೆಯಲ್ಲಿ ದರ್ಪದ ವಾತಾವರಣವನ್ನು ತರಬಹುದು. ರಿಯಲ್ ಎಸ್ಟೇಟ್ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ಅಹಂಕಾರದ ವಾದ ವಿವಾದಗಳಿಂದ ದೂರವಿರುವುದು ಅತ್ಯಂತ ನಿರ್ಣಾಯಕವಾಗಿದೆ ಅಂತಲೇ ಹೇಳಬಹುದು. ಇದರ ಜೊತೆಗೆ ಮೀನ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಜೂನ್ 2026 ಜೂನ್ 15ನೇ ತಾರೀಕಿಂದ 7ನೇ ಶನಿಯ ನಿಮ್ಮ ರಾಶಿಯಲ್ಲಿ ಶನಿ ಅಂತಲೇ ಹೇಳಬಹುದು. ಭಾರಿ ಒತ್ತಡವನ್ನು ಮುರಿದು ಅದ್ಭುತವಾದಂತಹ ಪರಿಹಾರ ಮತ್ತು ಹೊಸ ಚೈತನ್ಯವನ್ನು ಹೊತ್ತು ತರಲಿದೆ. ನಿಮ್ಮ ರಾಶಿಯಲ್ಲಿ ನೆಲೆಸಿರುವಂತಹ ಶನಿಯು ಶಿಸ್ತುಬದ್ಧ ಮತ್ತು ಕಠಿಣ ಪರಿಶ್ರಮವನ್ನು ಬಯಸುತ್ತಲೇ ಇರುತ್ತಾರೆ. ಜೂನ್ ತಿಂಗಳಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರುವು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು 5ನೇ ಮನೆಗೆ ಅಂದರೆ ಕರ್ಕಟಕಕ್ಕೆ ಪ್ರವೇಶಿಸುವುದು ಇಂದಿನ ಕತ್ತಲೆಯನ್ನು ಓಡಿಸುವಂತಹ ದೈವಿಕ ಬೆಳಕಿನಂತೆ ಕಾರ್ಯನಿರ್ವಹಿಸುತ್ತದೆ. 5ನೇ ಮನೆಯಿಂದ ಉಚ್ಚ ಗುರುವು ತನ್ನ ಶುಭ ಮತ್ತು ಅಮೃತ ಸಮಾನವಾದಂತಹ ದೃಷ್ಟಿಯನ್ನು ನೇರವಾಗಿ ನಿಮ್ಮ ಜನ್ಮ ರಾಶಿಗೆ ಅಂದರೆ 1ನೇ ಮನೆಗೆ, ಭಾಗ್ಯದ ಸ್ಥಾನಕ್ಕೆ 9ನೇ ಮನೆಗೆ ಮತ್ತು ಲಾಭದ ಸ್ಥಾನಕ್ಕೆ 11ನೇ ಮನೆಯ ಮೇಲೆ ಬೀರುತ್ತಾರೆ. ಈ ಗ್ರಹಗತಿಯು ನಿಮ್ಮ ಆರ್ಥಿಕ ಶಕ್ತಿ ಮತ್ತು ಒಟ್ಟಾರೆ ಅದೃಷ್ಟವನ್ನು ಸರ್ವೋಚ್ಚ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಹಾಗೂ ಮಂಗಳನ ಶುಭ ಸಂಚಾರವು ನಿಮಗೆ ಸಾಟಿ ಇಲ್ಲದ ಧೈರ್ಯವನ್ನು ಖಚಿತಪಡಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿರುವಂತಹ ಮೀನರಾಶಿಯವರು ಗ್ರಹಗಳ ಸಂಚಾರ ಹೇಗಿರಲಿದೆ, ಅದರ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಿರ್ತೀನಿ. ಗುರು 1 ಮತ್ತು 10ನೇ ಅಧಿಪತಿಯಾಗಿರುವಂತಹ ನಿಮ್ಮ ಲಗ್ನಾಧಿಪತಿಯಾಗಿರುವ ಗುರು ಸ್ನೇಹಿತರೆ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ ತಿಂಗಳಲ್ಲಿ ಸಂಚಾರವನ್ನು ಮಾಡುವ ಕಾರಣ ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಬುದ್ಧಿಸ್ಥಾನದಲ್ಲಿ ಉಚ್ಚ ರಾಶಾಧಿಪತಿಯಾದ ಜ್ಞಾನದ ವೃದ್ಧಿ, ಸಂತಾನ ಭಾಗ್ಯ, ಉದ್ಯೋಗದಲ್ಲಿ ರಾಜಯೋಗ ಮತ್ತು ಹೂಡಿಕೆಗಳಿಂದ ಭಾರಿ ಧನಲಾಭ ಅಂತಲೇ ಹೇಳಬಹುದು. ಶನಿಯ ಪ್ರಭಾವ ಹೇಗಿರಲಿದೆ ಅಂದರೆ 11 ಮತ್ತು 12ನೇ ಅಧಿಪತಿಯಾಗಿರುವಂತಹ ಶನಿ 1ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುವಂತಹ ಶನಿ ಅದರ ಪ್ರಭಾವ ಹೇಗಿರಲಿದೆ ಮೀನರಾಶಿಯವರಿಗೆ ಅಂದರೆ ನಿಮ್ಮ ರಾಶಿಯಲ್ಲಿಯೇ ಶನಿಯ ಮಧ್ಯ ಹಂತದ ಸಂಚಾರ ಮುಂದುವರಿಯುತ್ತಿದೆ. ನಿರಂತರ ದೈಹಿಕ ಶ್ರಮ, ಅಚಲವಾದ ಶಿಸ್ತು ಮತ್ತು ಕ್ರಮಬದ್ಧವಾದಂತಹ ಕೆಲಸವನ್ನು ಬಯಸುತ್ತಾರೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ವಿಶೇಷವಾಗಿ ಶಿಕ್ಷಕರು, ಕಾನೂನು ಸಲಹೆಗಾರರು, ಸಂಪತ್ತು ವ್ಯವಸ್ಥಾಪಕರು ಮತ್ತು ಸಾಫ್ಟ್ವೇರ್ ವೃತ್ತಿಪರರಿಗೆ ಈ ತಿಂಗಳು ಉನ್ನತ ಮಟ್ಟದ ಉದ್ಯೋಗ ಬಡ್ತಿಗಳನ್ನು ಮತ್ತು ಪ್ರೀಮಿಯಂ ವೃತ್ತಿ ಪ್ರಗತಿಯನ್ನು ತೆರೆಯುತ್ತದೆ. ಜೂನ್ 15ರ ನಂತರ ಮಂಗಳನು ಪರಾಕ್ರಮದ 3ನೇ ಮನೆಗೆ ಕಾಲಿಡುತ್ತಿದ್ದಂತೆ ನಿಮ್ಮ ಕಾರ್ಪೊರೇಟ್ ನಾಯಕತ್ವದ ಗುಣಗಳು ಗಮನಾರ್ಹವಾಗಿ ಬಲಗೊಳ್ಳುತ್ತವೆ. ಬಾಕಿ ಉಳಿದಿರುವಂತಹ ಕಾರ್ಯಗಳನ್ನು ಅತ್ಯಂತ ವೇಗವಾಗಿ ಕಾರ್ಯಗತಗೊಳಿಸಲು ಇದು ನಿಮಗೆ ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳಬಹುದು. ಉದ್ಯೋಗಿಗಳಿಗೆ ಈ ತಿಂಗಳು ಅತ್ಯಂತ ಪ್ರಗತಿಪರ ವಾತಾವರಣವನ್ನು ಅಂದರೆ ಭರವಸೆಯನ್ನು ನೀಡುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಮತ್ತು ಕರ್ಮಾಧಿಪತಿಯಾದಂತಹ 10ನೇ ಅಧಿಪತಿಯಾಗಿರುವ ಗುರು ಭಗವಾನ್
ಇದೇ ಜೂನ್ ತಿಂಗಳಲ್ಲಿ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುವುದರಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಬಲ ಮತ್ತು ಚೇತರಿಸಿಕೊಳ್ಳುವಂತಹ ಅಡಿಪಾಯವನ್ನು ಸ್ಥಾಪಿಸಲಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನೀವು ಪರಿಚಯಿಸುವಂತಹ ಕಾರ್ಪೊರೇಟ್ ತಂತ್ರಗಳು ಮತ್ತು ವಿಶ್ಲೇಷಣಾತ್ಮಕ ಆಲೋಚನೆಗಳು ನಿಮ್ಮ ಆಡಳಿತ ಮಂಡಳಿಯಿಂದ ಅದ್ಭುತವಾದ ಪ್ರಶಂಸೆಯನ್ನು ಪಡೆಯುತ್ತವೆ. ನಿಮ್ಮ ರಾಶಿಯಲ್ಲಿಯೇ ಶನಿ ಇರುವುದರಿಂದ ನೀವು ಪಡುತ್ತಿರುವಂತಹ ಕಠಿಣ ಶ್ರಮಕ್ಕೆ ಈಗ ಸರಿಯಾದ ತಕ್ಕ ಪ್ರತಿಫಲಗಳು ದೊರೆಯಲಿವೆ ಸ್ನೇಹಿತರೆ. ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಸ್ವಯಂ ಉದ್ಯೋಗದ ಬಗ್ಗೆ, ಸ್ವಂತ ವ್ಯಾಪಾರವನ್ನು ಮಾಡುವವರಿಗೆ ಹೇಳೋದಾದರೆ, ಸ್ವತಂತ್ರ ವ್ಯಾಪಾರಸ್ಥರಿಗೆ ಹೂಡಿಕೆಗಳನ್ನು ಮಾಡಲು ಮತ್ತು ಭಾರಿ ಲಾಭವನ್ನು ಗಳಿಸಲು ಈ ತಿಂಗಳು ಅತ್ಯಂತ ಸೂಕ್ತವಾದಂತಹ ಅವಧಿಯಾಗಿದೆ. ಜೂನ್ ತಿಂಗಳಲ್ಲಿ 5ನೇ ಮನೆಯಲ್ಲಿ ಉಚ್ಚ ಗುರುವಿನ ಜೊತೆಗೆ ಶುಕ್ರನ ಭವ್ಯವಾದ ಸಂಯೋಜನೆಯು ಸೃಜನಶೀಲ ಕಲೆಗಳು, ಮನೋರಂಜನೆ, ಇಂಟೀರಿಯರ್ ಡಿಸೈನಿಂಗ್ ಮತ್ತು ಕ್ರಿಯೇಟಿವ್ ಕಂಟೆಂಟ್ ಕ್ಷೇತ್ರಗಳಲ್ಲಿ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಅಪಾರ ಸಂಪತ್ತಿನ ಅರಿವನ್ನು ಪ್ರಚೋದಿಸುತ್ತದೆ. ನಿಮ್ಮ ನವೀನ ಪರಿಕಲ್ಪನೆಗಳು ಅದ್ಭುತವಾದಂತಹ ಗ್ರಾಹಕರನ್ನು ಆಕರ್ಷಿಸಲಿವೆ. ಜೂನ್ 22ರವರೆಗೆ ನಿಮ್ಮ ವ್ಯಾಪಾರ ಸ್ಥಾನದ ಅಧಿಪತಿಯಾದ ಬುಧನು ತನ್ನದೇ ಆದಂತಹ 4ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ರಿಯಲ್ ಎಸ್ಟೇಟ್, ಅಭಿವೃದ್ಧಿ, ನಿರ್ಮಾಣ ವಲಯಗಳು ಮತ್ತು ವಾಹನ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಸುಗಮವಾಗಿ ಸಾಕಾರಗೊಳ್ಳುತ್ತವೆ. ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗಿನ ಸಂಬಂಧಗಳು ಗಮನಾರ್ಹವಾಗಿ ಸುಧಾರಿಸಲಿವೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ, ಮೀನರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಫೈನಾನ್ಸ್ ಬಗ್ಗೆ, ಅಂದರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಈ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಈ ಅಮಾವಾಸ್ಯೆಯು ಅತ್ಯಂತ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ. ಈ ದಿನದಿಂದ ಮೀನರಾಶಿಯವರಿಗೆ ಆರ್ಥಿಕವಾಗಿ ಜೂನ್ ತಿಂಗಳು ನಿಮ್ಮನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲಿದೆ. 5ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ಲಾಭಸ್ಥಾನ ಅಂದರೆ 11ನೇ ಮನೆ ಮತ್ತು ಭಾಗ್ಯದ ಸ್ಥಾನ 9ನೇ ಮನೆಯ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರುವುದರಿಂದ ಅದ್ಭುತವಾದಂತಹ ಧನಯೋಗವನ್ನು ತೆರೆದುಕೊಳ್ಳುತ್ತದೆ. ಷೇರು ಮಾರುಕಟ್ಟೆಗಳು, ವ್ಯಾಪಾರ ಅಥವಾ ಬಂಡವಾಳ ಹೂಡಿಕೆಗಳು ಅತ್ಯಂತ ಲಾಭದಾಯಕ ಆದಾಯವನ್ನು ನೀಡಲಿವೆ. ನಿಮ್ಮ ಧನಾಧಿಪತಿಯಾದ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದಂತಹ ಮನೆಯಲ್ಲಿ ಅತ್ಯಂತ ಸುಂದರವಾಗಿ ನೆಲೆಸಿರುವುದರಿಂದ ಆರ್ಥಿಕ ಸಂಪನ್ಮೂಲಗಳು ಯಾವುದೇ ಅಡಚಣೆ ಇಲ್ಲದೆ ನಿಮ್ಮ ಕೈ ಸೇರಲಿದೆ. ಇನ್ನು ಪೂರ್ವಜರ ಆಸ್ತಿಗಳ ಮೂಲಕ ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಹಣದ ಮೂಲಕ ಹಠಾತ್ ಲಾಭಗಳು ಸಾಕಾರಗೊಳ್ಳುತ್ತವೆ. ನಿಮ್ಮ ರಾಶಿಯಲ್ಲಿ ಶನಿ ಇರುವುದರಿಂದ ಈ ಬರುವ ಆದಾಯವನ್ನು ದೀರ್ಘಕಾಲೀನ ರಿಯಲ್ ಎಸ್ಟೇಟ್ ಆಸ್ತಿಗಳು ಅಥವಾ ಸ್ಥಿರ ಹೂಡಿಕೆಗಳಲ್ಲಿ ಸುರಕ್ಷಿತವಾಗಿ ಭದ್ರಪಡಿಸಿಕೊಳ್ಳುವುದು ಹೆಚ್ಚು ಮೀನರಾಶಿಯವರಿಗೆ ಸೂಕ್ತವಾಗಿದೆ ಅಂತಲೇ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಜೂನ್ 15ರ ನಂತರ ಸೂರ್ಯನು ನಿಮ್ಮ 4ನೇ ಮನೆಗೆ ಎದೆಯ ಭಾಗವನ್ನು ಸೂಚಿಸುವುದರಿಂದ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಬಹುದು, ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುವುದು, ಆಮ್ಲೀಯತೆ, ಎದೆಯುರಿ ಅಥವಾ ರಕ್ತದೊತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯಕರ ಸ್ವಚ್ಛವಾದಂಥ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಮಾನಸಿಕ ಒತ್ತಡವನ್ನು ನಿವಾರಿಸುವುದು ನಿಮ್ಮ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿರಿಸುತ್ತದೆ. ಇನ್ನು ಅದೇ ರೀತಿ ನಿಮ್ಮ ಜನ್ಮರಾಶಿಯಲ್ಲಿ ಶನಿಯು ಸಂಚರಿಸುತ್ತಿರುವುದು ಸಾಂದರ್ಭಿಕವಾಗಿ ತಾತ್ಕಾಲಿಕ ಆಲಸ್ಯ, ದೈಹಿಕ ಆಯಾಸ ಅಥವಾ ಸಣ್ಣ ಪುಟ್ಟ ಕೀಲು ನೋವುಗಳನ್ನು ಉಂಟು ಮಾಡಬಹುದಾದರೂ ನಿಮ್ಮ ರಾಶಿಯ ಮೇಲೆ ಅಂದರೆ 5ನೇ ಮನೆಯ ಉಚ್ಚ ಗುರುವಿನ ಮಂಗಳಕರ ದೃಷ್ಟಿಯು ದೈವಿಕ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ಮೂಲಭೂತ ಜೀವಶಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಇಂದಿನ ದೈಹಿಕ ತೊಡಕುಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿದಿನ
ಯೋಗ ಧ್ಯಾನವನ್ನು ಮಾಡಿ ಖಂಡಿತವಾಗಿ ಇದರಿಂದ ಫಲ ಸಿಗಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ. ನಿಮ್ಮ ವೈವಾಹಿಕ ಜೀವನವು ಆಳವಾದಂತಹ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಸಮೃದ್ಧವಾಗಲಿದೆ. 5ನೇ ಮನೆಯೊಳಗೆ ಹುಚ್ಚ ಗುರು ಮತ್ತು ಶುಕ್ರನ ಭವ್ಯವಾದ ಜೋಡಣೆಯು ಅವಿವಾಹಿತರಿಗೆ ತಮ್ಮ ನೆಚ್ಚಿನ ವ್ಯಕ್ತಿಯೊಂದಿಗೆ ವಿವಾಹದ ಬಂಧಕ್ಕೆ ಒಳಗಾಗಲು ಅತ್ಯಂತ ಸುಂದರವಾದ ಮಾರ್ಗವನ್ನು ಸೃಷ್ಟಿಸುತ್ತದೆ. ಸಂತಾನಕ್ಕಾಗಿ ಕಾಯುತ್ತಿರುವಂತಹ ವಿವಾಹಿತ ದಂಪತಿಗಳಿಗೆ ಮಗುವಿನ ಜನನದ ಬಗ್ಗೆ ಸಂತೋಷದ ಸುದ್ದಿ ಸಿಗಲಿದೆ. ನಿಮ್ಮ ಮಕ್ಕಳಿಂದ ಆಗುವ ಅದ್ಭುತ ಶೈಕ್ಷಣಿಕ ಮತ್ತು ವೃತ್ತಿಪರ ಪ್ರಗತಿಯು ನಿಮ್ಮನ್ನು ಅಪಾರವಾಗಿ ಹೆಮ್ಮೆ ಪಡುವಂತೆ ಮಾಡುತ್ತದೆ. ಇದರ ಜೊತೆಗೆ ಜೂನ್ ಅಮಾವಾಸ್ಯೆ ನಂತರ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರುವುದರಿಂದ ಪ್ರಜ್ಞಾಪೂರ್ವಕ ತಾಳ್ಮೆ ಅಗತ್ಯವಿದೆ. ಅಧಿಕಾರಯುತ ಮಾತುಗಳು ಅಥವಾ ಹಠಮಾರಿ ನಿಲುವು ಮನೆಯಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಿಗೆ ಕಾರಣವಾಗಬಹುದು. ರಿಯಲ್ ಎಸ್ಟೇಟ್ ಅಥವಾ ಕೌಟುಂಬಿಕ ವಿಷಯಗಳಲ್ಲಿ ಅಹಂಕಾರದ ವಾದ ವಿವಾದಗಳಿಂದ ದೂರವಿರುವುದು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ವಾಡಿಕೆಯ ಕಾಳಜಿಯಿಂದ ಗಮನಿಸಿ ಮತ್ತು ನಿಮ್ಮ ಹೆಲ್ತ್ ಬಗ್ಗೆ ಗಮನ ಇರಲಿ. ವಾಹನವನ್ನು ಚಾಲನೆ ಮಾಡಬೇಕಾದ್ರೂ ಅತಿ ವೇಗ ಹೊಳಿತಲ್ಲ ಸ್ನೇಹಿತರೆ. ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಇದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ನಿಮ್ಮ 4ನೇ ಅಧಿಪತಿಯಾದ ಬುಧನು ಅವರೊಂದಿಗೆ ಸೇರುವುದರಿಂದ ನಿಮ್ಮ ಸಂಪೂರ್ಣ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಉತ್ತುಂಗವನ್ನು ತಲುಪುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಲಲಿತ ಕಲೆಗಳು, ಬಿಸ್ನೆಸ್, ಮ್ಯಾನೇಜ್ಮೆಂಟ್ ಅಥವಾ ಆಳವಾದಂತಹ ಸಂಶೋಧನೆಗೆ ತಯಾರಿಯನ್ನು ನಡೆಸುತ್ತಿರುವ ಅಭ್ಯರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಶ್ರೇಣಿಗಳನ್ನು ಪಡೆಯುತ್ತಾರೆ. ವಿದೇಶಿ ಪ್ರವೇಶವನ್ನು ಬಯಸುವವರು ತಮ್ಮ ಪ್ರಕ್ರಿಯೆಗಳನ್ನು ಅತ್ಯಂತ ಸುಲಭವಾಗಿ ಅಂತಿಮಗೊಳಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಬರುವಂಥ ಅಮಾವಾಸ್ಯೆ ದಿನ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ. 7ನೇ ಶನಿಯ ದೈಹಿಕ ಒತ್ತಡವನ್ನು ಕರಗಿಸಲು ಮತ್ತು 4ನೇ ಮನೆಯ ಸೂರ್ಯನಿಂದ ಉಂಟಾಗುವ ಕೌಟುಂಬಿಕ ಘರ್ಷಣೆಯನ್ನು ಸಮನಗೊಳಿಸಲು ನಾನು ಹೇಳುವಂತಹ ಪರಿಹಾರಗಳನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡಿ ಸ್ನೇಹಿತರೆ, ಅಂದರೆ ಪಾಲಿಸಿ. ದಕ್ಷಿಣ ಮೂರ್ತಿ ಸ್ತೋತ್ರ ನಿಮ್ಮ ಉಚ್ಚ ರಾಶಿ ಅಧಿಪತಿಯ ಮೂಲಕ ಲಭ್ಯವಿರುವಂತಹ ಬೃಹತ್ ಅದೃಷ್ಟದ ಒಳಹರಿವನ್ನು ಸಂಪೂರ್ಣವಾಗಿ ಆಹ್ವಾನಿಸಲು ಪ್ರತಿ ಜೂನ್ ತಿಂಗಳು ಸ್ನೇಹಿತರೆ ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಮತ್ತು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರ ಅಥವಾ ಗುರುಸ್ತೋತ್ರವನ್ನು ಪಠಿಸಿ. ಬಡ ವಿದ್ಯಾರ್ಥಿಗಳಿಗೆ ಕಡಲೆಗಳನ್ನು ದಾನ ಮಾಡಿ ಬೇಕಾಗಿರುವಂಥ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡುವುದು ಬಹಳ ಮುಖ್ಯ. ಇನ್ನು ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ಜೂನ್ 15ರ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶಿಸಿದಾಗ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಮತ್ತು ಕೌಟುಂಬಿಕ ಶಾಂತಿಯನ್ನು ಕಾಪಾಡಲು ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಮತ್ತು ಸೂರ್ಯ ದೇವರಿಗೆ ನೀರಿನ ಅರ್ಘ್ಯವನ್ನು ನೀಡಿ. ಇದು ಅಮಾವಾಸ್ಯೆ ದಿನ ಕೂಡ ಮಾಡಬಹುದು. ಇನ್ನು ನಿಮ್ಮ ರಾಶಿಯಲ್ಲಿರುವಂತಹ ಶನಿಯಿಂದ ಉಂಟಾಗುವ ಆಲಸ್ಯ ಮತ್ತು ದೈಹಿಕ ಆಯಾಸವನ್ನು ತೊಡೆದಾಕಲು ಶನಿವಾರದಂದು ಶಿವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ಈ ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ, ಸೂರ್ಯದೇವರ ಬಲ ಎರಡು ಕೂಡ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.